ರಾಜಕೀಯ ವಾಗ್ದಾಳಿಗಳು ಉಳಿದಿದ್ದೇನೇ ಇರಲಿ, ನಾವು ತುಂಬ ಸಲ ಹೇಳ್ತೀವಿ. ನಾವು ವಿಪಕ್ಷಗಳು ಹೇಳುವ ರೀತಿಯಲ್ಲಿ ದೇಶದ ಪರಿಸ್ಥಿತಿ ಇದ್ದಿದ್ದರೆ ಸಿವಿಲ್ ವಾರ್ ಆಗಿಬಿಟ್ಟಿರೋದು ಭಾರತದಲ್ಲಿ. ಆಡಳಿತ ಪಕ್ಷದವರು BJP ಅವರು ಹೇಳುವ ರೀತಿಯಲ್ಲಿ ದೇಶದ ಪರಿಸ್ಥಿತಿ ಇದ್ದಿದ್ದರೆ ಭಾರತ ರಾಮರಾಜ್ಯ ಆಗಿಬಿಟ್ಟಿರೋದು. ಸಿವಿಲ್ ವಾರ್ ಆಗುವ ಪರಿಸ್ಥಿತಿಯೂ ಇಲ್ಲ, ರಾಮರಾಜ್ಯದ ಪರಿಸ್ಥಿತಿಯೂ ಇಲ್ಲ. ಸತ್ಯ ಎರಡರ ಮಧ್ಯದಲ್ಲಿದೆ. ಲೆಟ್ ಅಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ನಮಗೂ ನಿಮಗೂ ಈ ರಾಜಕೀಯದ ಗೊಡವೆ ಇಲ್ಲದೆ ಹೇಳಬೇಕು ಅಂದರೆ, ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇನ್ಕ್ರೆಡಿಬಲ್ ಲೆವೆಲ್ ಆಫ್ ಕ್ರೆಡಿಬಿಲಿಟಿನ ಹಿ ಎಂಜಾಯ್ಸ್ ಇಟ್. ಅಂದರೆ ಇದೆ ಅವರಿಗೆ ವಿಶ್ವಾಸಾರ್ಹತೆ. ದೇಶದ ಜನರಿಗೆ ಒಂದು ಇದೆಯಪ್ಪ, ಈ ಮನುಷ್ಯ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ ಬಿಡ್ರಿ, ಏನೇ ಹೇಳಿದ್ರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಬಿಡ್ರಿ ಅಂತ. ಅದರ್ವೈಸ್ ನೋಡಿ, ಮನವಿ ಮಾಡಿಕೊಂಡ್ರು ಯಾರ್ಯಾರಿಗೆ ಗ್ಯಾಸ್ ಸಬ್ಸಿಡಿ ಅಂದರೆ ಏದೇನು ಸಣ್ಣ ಮೊತ್ತ ಅಂತ ಅನಿಸುತ್ತೋ, ವಿತೌಟ್ ಸಬ್ಸಿಡಿಯ ಸಿಲಿಂಡರ್ಗಳನ್ನು ತಗೊಳ್ಳಬಹುದಾದಷ್ಟು ಆರ್ಥಿಕ ಚೈತನ್ಯ ನಿಮಗಿದೆಯೋ, ನೀವು ಗಿವ್ ಇಟ್ ಅಪ್. ಸಬ್ಸಿಡಿ ಬೇಡ ಅಂತ ಬರೆದು ಕೊಟ್ಬಿಡಿ. ನಿಮಗೆ ನಿಮ್ಮ ಸಿಲಿಂಡರ್ನ ಸಬ್ಸಿಡಿಯ ದುಡ್ಡನ್ನು ಇನ್ನೆಲ್ಲೋ ನಾವು ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಲಕ್ಷಾಂತರ ಜನ ಬಿಟ್ಟುಕೊಟ್ಬಿಟ್ರು. ಯಾಕದು? ನಾನು ಬಿಟ್ಟುಕೊಡುವ ಸಬ್ಸಿಡಿ ದುಡ್ಡಿನಲ್ಲಿ ಏನು ಗುಟಾಲ ಆಗೋದಿಲ್ಲ ಬಿಡು, ಅಭಿವೃದ್ಧಿ ಕೆಲಸಕ್ಕೆ ಬಳಕೆ ಆಗತ್ತೆ ಅಂತ. ಏಕಾಏಕಿ ರಾತ್ರಿ 8:30 ಟಿವಿಲಿ ಕಾಣಿಸಿಕೊಂಡು ಇವತ್ತಿನಿಂದ 500,000 ರೂಪಾಯಿ ನೋಟುಗಳು ಬಳಕೆಯಲ್ಲಿಲ್ಲ, ರದ್ದಿ ನೋಟಿಗೆ ಸಮಾನ, ರದ್ದಿ ಹಾಳೆಗೆ ಸಮಾನ ಅಂದ್ಬಿಟ್ರು. ಜನ ಓಕೆ ಅಂದರು. ಯಾವುದೋ ಒಬ್ಬ ಅಪ್ರಾಮಾಣಿಕ ನಾಯಕ, ಸ್ವಾರ್ಥದ ನಾಯಕ ಅಂಥದ್ದೇನೋ ಹೇಳ್ತಿದ್ದಾನೆ ಅಂತ ಜನರಿಗೆ ಅನಿಸ್ಬಿಟ್ಟಿದ್ರೆ ರಸ್ತೆಯಲ್ಲಿ ಬಡ್ದಾಡ್ಬಿಡ್ತಿದ್ರು ಜನ, ರಸ್ತೆಯಲ್ಲಿ ಬಡ್ದಾಡ್ತಿದ್ರು. ಕೊರೋನಾ ಟೈಮು ಹಿಂಗೆ ಕಾಣಿಸ್ಕೊಂಡಿದ್ದು ಟಿ ವಿಯಲ್ಲಿ. ಲಾಕ್ಡೌನ್ ಅಂದ್ಬಿಟ್ರು. ಲಾಕ್ಡೌನ್ ಅಂದರೆ ಈ ಮನವಿಯನ್ನು ಕೂಡ ಜನ ಅದೇ ಸ್ಪಿರಿಟ್ನಲ್ಲಿ ತಗೋತಾ ಇದ್ದಾರೆ. ದೇಶಕ್ಕಾಗಿ ಏನು ಮಾಡ್ಬೋದು ನಾವು ಅಂತ. ಗುಜರಾತ್ನಲ್ಲೂ ಮತ್ತೊಮ್ಮೆ ಇದೇ ಮಾತನ್ನು ಪುನರುಚ್ಚರಿಸಿದ್ದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.